ಎಲ್ಲರಿಗೂ ನಮಸ್ಕಾರ. ನಿನ್ನೆ 29 ದಿನ ನಾವು ಒಂದು ಟ್ರ್ಯಾಪ್ ಕೇಸನ್ನು ಮಾಡ್ತೀವಿ. 4/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಅಮೆಂಡೆಡ್ ಇನ್ 2018. ಸೊ ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 lakhs ಇತ್ತು. ಸೊ ಈ 4 lakhs ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದ್ದೀವಿ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು KP ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆ್ಯಕ್ಟ್ ಒಳಗಡೆ ಕೇಸ್ ದಾಖಲಾಗುತ್ತೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ ಅಂದರೆ ಈ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ಡ್ ಇದ್ದಾರೆ. ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದರು ಇನ್ಸ್ಪೆಕ್ಟರು. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. ಎಲ್ಲಿ ಟ್ರ್ಯಾಪ್ ಆಗಿದ್ದು ಸರ್? ಏನು ಕೇಸ್ ಸ್ಟೇಷನ್ ಟ್ರ್ಯಾಪ್ ಆಗಿದ್ದೆ ಅಥವಾ ಬೇರೆ? 4:30ಗೆ ಸಾಯಂಕಾಲ ಚಾಮರಾಜಪೇಟೆ ನಮ್ಮ CR ಗ್ರೌಂಡ್ ಹತ್ತಿರ ಟ್ರ್ಯಾಪ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ಒಂದು ಈ ಕಂಪ್ಲೇನೆಂಟ್ ಯಾರಿದ್ದಾರೆ ಮೊಹಮ್ಮದ್ ಅಕ್ಬರ್ ಮತ್ತು ಇವರ ಫ್ರೆಂಡ್ಸ್ 3-4 ಜನ ಮೇಲೆ 3 ಕೇಸ್ಗಳು ದಾಖಲಾಗತ್ತೆ ಬಡ್ಸ್ ಆ್ಯಕ್ಟ್ ಒಳಗಡೆ. ಸೊ ಈ ಕೇಸ್ ಸಂಬಂಧಪಟ್ಟಂಥ ಕೇಸ್ ಇದರಲ್ಲಿ ಅವರಿಗೆ ಹೆಲ್ಪ್ ಮಾಡುವ ಇದರಲ್ಲಿ ಈ ದುಡ್ಡು ಸರ್ ಅವ್ರ ಮನೆಗೆಲ್ಲ ಹೋಗಿ ಕಿರುಕುಳ ಕೊಟ್ಟು ಅಂತ ಅದೆಲ್ಲ ವಿಡಿಯೋ ಮಾಡಿದ್ರು ಸರ್. ಅದು ಐ ಥಿಂಕ್ ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಅವರು ಹೇಳ್ತಾರೆ. ನಮ್ಮದು ಓನ್ಲಿ ಟ್ರ್ಯಾಪ್ ಸಂಬಂಧಪಟ್ಟಾಗಿರೋದ್ರಿಂದ ನಾವು ಟ್ರ್ಯಾಪ್ ಕಂಪ್ಲೇನೆಂಟ್ ಬಂದು ನಮಗೆ ಡಿಮ್ಯಾಂಡ್ ಇತ್ತು. ಅದು ಆ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. ಬೇರೆ ವಿಷಯದಲ್ಲಿ ಐ ಥಿಂಕ್ ನಾವು